ಹೇಗಿದೆ ಅಂತ ನಾವು ನೋಡ್ತಿರುವಾಗ ಆತನು ಹುಟ್ಟುದಿಂದಲೇ ಕುಂಟನು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ಯಾರಂದ್ರೆ ಹುಟ್ಟು ದಿವಸದಿಂದಲೇ ಕುಂಟನಾಗಿದ್ದಾನೆ. ಆತನನ್ನು ಯಾರು ಕೂಡ ನಡೆಸಲಿಕ್ಕೆ ಆಗೋದಿಲ್ಲ. ಆತನು ಹೊತ್ಕೊಂಡು ಹೋಗಲ್ಪಡ್ತಾ ಇರ್ತಾನೆ. ನಾಲ್ವರು ಕೆಲವರು ಮನುಷ್ಯರು ಏನು ಮಾಡ್ತಾರೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಡ್ತಾ ಇರುವಾಗ పుట్టినది మొదలుకొని కుంటువాడైన ఒక మనుషుడు మోసుకొని పోబడుచుండెను. ಅಂದರೆ ಒಬ್ಬಾತನನ್ನು ಏನು ಮಾಡ್ತಿದ್ರು ಅಂದರೆ ಎಲ್ಲರೂ ಕೂಡ ಹೊತ್ಕೊಂಡು ಹೋಗುವುದನ್ನು ನಾವು ನೋಡ್ತಿದ್ದೀವಿ. ಹೊತ್ಕೊಂಡು ಹೋಗಿ ಏನು ಮಾಡ್ತಾರ, ಆ ಸ್ಟೆಪ್ಸ್ ಹತ್ರ ಕುಳ್ಳಿರಿಸೋದನ್ನು ನಾವು ನೋಡ್ತೀವಿ. ಯಾಕ ಕೂತ್ಕೊಳ್ಳುವ ಹಾಗೆ ಮಾಡ್ತಾರ ಅಂತಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳೋದೇನೆಂದರೆ ಆತನು ಭಿಕ್ಷಾ ಬೇಡಬೇಕು. ಆತೇನು ಮಾಡ್ಬೇಕಂದ್ರೆ ಭಿಕ್ಷಾ ಬೇಡಬೇಕು. ದಿನ ಆ ದೇವಾಲಯಕ್ಕೆ ಹೋಗುವವರನ್ನು ಬರುವವರನ್ನು ಭಿಕ್ಷಾ ಬೇಡುವುದೇ ತನ್ನ ಪರಿಸ್ಥಿತಿ ಆದೆ. ಆದರೆ ಆ ಭಿಕ್ಷಾ ಬೇಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಆ ದೇವಸ್ಥಾನಕ್ಕೆ ಹೋಗುವವರೆಲ್ಲರನ್ನು ಕೂಡ ಭಿಕ್ಷೆ ಕೂಡ ನಾವು ನೋಡ್ತಾ ಇದ್ದೀವಿ. ದೇವರ ವಾಕ್ಯದಲ್ಲಿ ಪೇತ್ರನು ಯೋಹಾನನು ದೇವಾಲಯದಲ್ಲಿ ಪ್ರವೇಶಿಸುವಾಗ, ಯಾರಂದರೆ ಪೇತ್ರನು ಯೋಹಾನು ದೇವಾಲಯದಲ್ಲಿ ಪ್ರವೇಶಿಸುತ್ತಾ ಇರುವಾಗ ಈ ಕುಂಟನಾಗಿರುವಂಥ ವ್ಯಕ್ತಿ ಅವರನ್ನು ನೋಡಿ ಭಿಕ್ಷಾ ಕೇಳ್ತಾ ಇದ್ದಾನೆ. ಈ ಕುಂಟನ ಏನು ಮಾಡ್ತಿದ್ದಾನಂದ್ರೆ ಭಿಕ್ಷಾ ಕೇಳ್ತಿದ್ದಾನೆ. ಅಯ್ಯ, ನನಗೇನು ಕೊಡಬೇಕು, ನೀವು ಭಿಕ್ಷಾ ಕೊಡಿರಿ ಎಂದು ಕೇಳುತ್ತಿರುವಾಗ ಅವರು ಹೇಳ್ತಾರೆ, ಅಯ್ಯ, ನಮ್ಮಲ್ಲಿ ಏನಿಲ್ಲ ಅಂತ, ಬೆಳ್ಳಿ ಬಂಗಾರವು ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಏನಿಲ್ಲ, ಬೆಳ್ಳಿ ಬಂಗಾರವು ಯಾವೂ ಕೂಡ ಇಲ್ಲ. ಮತ್ತು ಏನಾಯಿತು, ನಿಮ್ಮಲ್ಲಿ ಏನಾಯ್ತಂದರೆ ಅವ್ರು ಹೇಳ್ತಾರ, ಆ ಭಕ್ತರಿಬ್ಬರು ಕೂಡ ಹೇಳ್ತಾರ, ನಮ್ಮ ಕಡೆಗೆ ನೋಡಿರಿ. ಏನು ಹೇಳ್ತಾನಂತ ಭಕ್ತರು ಏನು ಹೇಳ್ತಿದ್ದಾರ್ರಿ, ಓ ಭಿಕ್ಷಕನೇ, ಕುಂಟನಾಗಿರುವಂಥ ಭಿಕ್ಷಕನೇ, ನನ್ನ ಕಡೆ ನೋಡು, ನಮ್ಮ ಕಡೆ ನೋಡು, ನಮ್ಮನ್ನು ನೋಡು. ಒಂದು ಸಲ ನಮ್ಮನ್ನು ನೋಡಿದ್ರೆ ಗೊತ್ತಾಗ್ತದ, ನಮ್ಮ ಸಂಗತಿ ಏನೆಂಬುದು ನಿಮಗೆ ಗೊತ್ತಾಗ್ತದೆ. ನಾವು ಒಂದು ವೇಳೆ ಬೆಳ್ಳಗೆ ಕಾಣ್ಬೋದು, ನಾವು ಚೆನ್ನಾಗಿ ಕಾಣ್ಬೋದು, ಆದರೆ ನಮ್ಮಲ್ಲಿ ಏನೋ ಐತಂತೇಳಿ ನೀನು ಅನ್ಕೊಂತಿದ್ದಿ. ನಾವು ಈ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ದೇವರನ್ನು ಆರಾಧಿಸಲಿಕ್ಕೆ ಹೋಗ್ತಿದ್ದೀವಲ್ಲ, ದೇವರ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಹೋಗ್ತಿದ್ದೀವಲ್ಲ, ಆದರೆ ನಾವು ಯಾರೋ ದೊಡ್ಡ ದೊಡ್ಡವರು ಗಣ್ಯರು ಅಂತ ನೀನು ಅನ್ಕೊಂತಿದ್ದಿ. ಆದರೆ ನೀನೇನು ಮಾಡಬೇಕು, ನಮ್ಮನ್ನು ನೋಡು, ನಮ್ಮನ್ನು ಪರೀಕ್ಷೆ ಮಾಡು. ನಾವು ಬೆಳಗಿದ್ದೀವಿ, ಹೌದು, ನೀನು ಹೇಳ್ದಂಗೆ ನಾವು ಹೇಗಿದ್ದೀವಿ, ಬೆಳಗಿದ್ದೀವಿ, ಚೆನ್ನಾಗಿದ್ದಂಗೆ ಕಾಣ್ತಿದ್ದೀವಿ. ಆದರೆ ಇವು ಹೇಳಿದ್ದು ಒಂದೇ ಒಂದು ಮಾತು ಏನೆಂದರೆ, ನಮ್ಮಲ್ಲಿ ನೀನು ಅನ್ಕೊಳ್ಳುವ ಹಾಗೆ ಬೆಳ್ಳಿ ಬಂಗಾರವು ನಮ್ಮಲ್ಲಿ ಇಲ್ಲ. ನಾವು ಬೆಳಗಿದ್ದೀವಿ, ನಾವು ಹೇಗಿದ್ದೀವಿ, ಇದ್ದೀವಿ, ಆದರೆ ನಮ್ಮಲ್ಲಿ ಏನಿಲ್ಲ ಅಂತ, ಬೆಳ್ಳಿ ಬಂಗಾರವು ಇಲ್ಲ. ಮತ್ತು ಏನಾಯಿತು, ನಿಮ್ಮಲ್ಲಿ ಏನಾಯಿತು? ಇಲ್ಲಿ ಅವರು ಆ ಕುಂಟನ ಏನು ಮಾಡ್ತಿದ್ದಾನಂತ, ನಮ್ಮ ಕಡೆ ನೋಡಪ್ಪ ಅಂದರೆ ಇವರಲ್ಲಿ ಏನನ್ನ ಸಿಗ್ತದೇನೋ ಅಂತೇಳಿ ಏನು ಮಾಡ್ತಿದ್ದಾನೆ, ಅದೇ ರೀತಿಯಲ್ಲಿ ಅವನು ನೋಡ್ತಾ ಇದ್ದಾನೆ. ಆದರೆ ಈ ಭಕ್ತರಿಬ್ಬರು ಪೇತ್ರ ಯೋಹಾನನು ಏನಂದಿದ್ರಂದರೆ, ಬೆಳ್ಳಿ ಬಂಗಾರವು ನಮ್ಮಲ್ಲಿ ಇಲ್ಲ, ಆದರೆ ನಮ್ಮಲ್ಲಿ ಒಂದಿದೆ, ನಮ್ಮಲ್ಲಿ ಒಂದಿದೆ, ನಾವು ಹೊಂದ್ಕೊಂಡಿದ್ದೀವಿ, ನಾವು ಹೊಂದಿದ್ದೀವಿ. ನಾವು ಏನು ಹೊಂದ್ಕೊಂಡಿದ್ದೀವೋ ಅದನ್ನೇ ನಿಮಗೆ ನಾನು ಏನು ಮಾಡ್ತೀನಿ, ಕೊಡ್ತೇನೆ. ಇವರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ನಜರೇತಿನ ಯೇಸು ಕ್ರಿಸ್ತನ ನಾಮವನ್ನು ನಾವು ಹೊಂದ್ಕೊಂಡಿದ್ದೀವಿ. ನಮ್ಮಲ್ಲಿ ಏನಿದೆವು ಅಂದರೆ, ನಜರೇತಿನ ಯೇಸು ಕ್ರಿಸ್ತನು ನಮ್ಮಲ್ಲಿದ್ದಾನೆ. ನಮ್ಮಲ್ಲಿ ಯಾರಿದ್ದಾರೆ, ನಜರೇತಿನ ಯೇಸು ಕ್ರಿಸ್ತನು ನಮ್ಮ ಒಳಗಿದ್ದಾನೆ. ದೇವರು ನಮ್ಮ ಒಳಗಿದ್ದಾನೆ. ಅಸಲು ನಾವು ಹೆಂಗಿದ್ದೀವಿ, ಬೆಳ್ಳಗಿದ್ದೀವಿ. ಹೆಂಗಿದ್ದೀವಿ ಅಂತ್ರಿ, ಬೆಳ್ಳಗಿದ್ದೀವಿ. ಮೇಲ್ ನೋಡ್ಲಿಕ್ಕೆ ಮಾತ್ರವೇ ಅಲ್ಲ, ನಮ್ಮ ಹೃದಯವೂ ಕೂಡ ಹೇಗಿದೆ, ಬೆಳ್ಳಗಿದೆ, ಸ್ವಚ್ಛವಾಗಿದೆ. ನಮಗೆ ನೆಮ್ಮದಿ ಇದೆ, ನಮಗೆ ಶಾಂತಿ ಇದೆ, ನಮಗೆ ಸಮಾಧಾನ ಇದೆ. ನೋಡು, ನೀನು ಜೀವನವನ್ನು ಜೀವಿಸಲಿಕ್ಕೆ ಏನು ಮಾಡ್ತಿದ್ದಿ, ನೀನು ಕುಂಟನಾಗಿ ನೀನು ಹುಟ್ಟಿದ್ರಿಂದ ಇಲ್ಲೇ ಈ ಮೆಟ್ಲ ಮೇಲೆ ಇಲ್ಲೇ ಕುಂತ್ಕೊಂಡು ನನ್ನ ಹಣೆ ಬಾರ ಹಿಂಗೆ ಐತಲ್ಲಪ್ಪ ಅಂತೇಳಿ ಚಿಂತೆ ಮಾಡ್ತಿದ್ದೀಯಲ್ಲ ನೀನು. ಆದರೆ ದೇವರು ನಮ್ಮ ಜೀವನವನ್ನು ಮಾರ್ಪಾಡಿಸಿರುವಂಥ ದೇವರು ನಿನ್ನ ಜೀವನವನ್ನು ಕೂಡ ಏನು ಮಾಡ್ತಾನೆ, ಮಾರ್ಪಾಡಿಸ್ತಾನೆ.
ನಿನ್ನ ಜೀವನ, ಓ ಕುಂಟನೆ, ನಿನ್ನ ಜೀವನ, ಓ ಸಹೋದರನೇ, ನಿನ್ನ ಜೀವನ ಬದಲಾವಣೆ ಆಗಬೇಕಂದ್ರೆ ಬೆಳ್ಳಿಯಿಂದ ಬದಲಾವಣೆ ಆಗುವುದಿಲ್ಲ, ಬಂಗಾರ ಇದ್ದರೆ ಬದಲಾವಣೆ ಆಗೋದಿಲ್ಲ, ಹಣ ಇದ್ದರೆ ನಿನ್ನ ಜೀವನವು ಬದಲಾವಣೆ ಆಗೋದಿಲ್ಲ. ನಾವು ಅನೇಕ ಪರ್ಯಾಯದಲ್ಲಿ ಅನ್ಕೊಂತೀವಿ, ದುಡ್ಡಿದ್ರೆ ಏನಾದರೂ ಮಾಡ್ಬೋದು, ದುಡ್ಡಿದ್ರೆ ಏನಾದರೂ ಮಾಡ್ಬೋದು, ದುಡ್ಡಿದ್ದವನೇ ದೊಡ್ಡಪ್ಪ ಎಂದು ನಾವು ಹೇಳ್ತೀವಿ. ಆಗ್ಬೋದು, ಒಂದು ವೇಳೆ ಅನ್ಕೋಬೋದು. ಕೆಲವು ಕೆಲಸಗಳು ದುಡ್ಡಿದ್ರೆ ಮಾತ್ರ ಆಗ್ಬೋದು. ಆದರೆ ಒಬ್ಬ ಮನುಷ್ಯನು ಬದಲಾವಣೆ ಆಗುವುದು ದುಡ್ಡಿನಿಂದ ಮಾತ್ರ ಅಲ್ಲ. ಸತ್ಯವೇದವೆಲ್ಲ ಕೂಡ ಒಂದು ವಿಚಿತ್ರವಾದಂಥ ಒಂದು ಬೋಧನೆಯನ್ನು ನಮಗೆ ತಿಳಿಸುವುದಾಗಿದೆ. ವಿಚಿತ್ರವಾದಂಥ ಪರಿಸ್ಥಿತಿ ಅಂದರೆ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಎಂದಿಗೂ ಅನುಭವಿಸಲಾರದಂಥ ಸಂಗತಿಗಳನ್ನು ಬೈಬಲ್ ನಮಗೇನು ಮಾಡ್ತದ್ರಿ, ಬೋಧನೆ ಮಾಡ್ತಾ ಇರ್ತದ. ಅಸಲಾಗ ನಮ್ಮ ಆ್ಯಕ್ಟಿವಿಟೀಸ್ ಅಂದರೆ ನಮ್ಮ ಪ್ರವರ್ತನೆ, ನಮ್ಮ ಜೀವನವು ಆ ಸಂಗತಿಗಳೆಲ್ಲ ಕ್ರೈಸ್ತರೆಲ್ಲ ಒಂದು ವಿಚಿತ್ರವಾಗಿರ್ತಾರೆ. ಅಸಲು ಕ್ರೈಸ್ತರು ಆಗಿನ ಕಾಲದಲ್ಲಿ ಆ ರೋಡ್ ಮೇಲೆ ನಡೀಕಂಥ ದಾರಿ ಮೇಲೆ ನಡ್ತಾ ಹೋಗ್ತಿರುವಾಗ ಅನೇಕರು ಅನ್ಕೊಂಡಿದ್ದಾರೆ, ಏನಂದ್ರೆ ಇವ್ರು ಯಾರು, ಭೂಲೋಕವನ್ನು ಮೇಲ್ಕೆಳಗೆ ಮಾಡುವರು ಇಲ್ಲಿ ಬಂದಿದ್ದಾರೆ, ಭೂಲೋಕವನ್ನು ತಲೆ ಕೆಳಗೆ ಮಾಡುವರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಭೂಲೋಕ ನೀ ತಲಕಿಂದಲೂ చేసేవారంದ್ರೆ ಭೂಲೋಕವನ್ನು ಏನು ಮಾಡ್ತಾರೆ ಇವರು, ಉಲ್ಟಾ ಪಲ್ಟಾ ಮಾಡೋರು ಇಲ್ಲಿಗೆ ಬಂದಿದ್ದಾರೆ. ಉಲ್ಟಾ ಪಲ್ಟಾ ಮಾಡೋರು ಅಂದ್ರೆ ಆಲ್ರೆಡಿ ಉಲ್ಟಾ ಆಗಿದೆ. ಈ ಪ್ರಪಂಚ ಹೇಗಿದಂತ್ರಿ, ಉಲ್ಟಾ ನಡೀತಾ ಇದೆ. ಉಲ್ಟಾ ನಡೆಯುತ್ತಂದ್ರೆ ಹೆಂಗ, ಸುಳ್ಳು ಮಾತಾಡಬಾರ್ದು ಅಂದ್ರೆ ಇಲ್ಲ ರೀ, ಸುಳ್ಳು ಮಾತಾಡಲಾರ್ದಂತಿದ್ರೆ ನಡೆದಿಲ್ರಿ. ಕದ್ದಲಾರ್ದಂತೆ ನಡೆದಿಲ್ರಿ. ಮೋಸ ಮಾಡಬಾರ್ದು, ಮೋಸ ಮಾಡದೆ ನಡೆದಿಲ್ರಿ. ಎಲ್ಲ ರಿವರ್ಸ್ನಲ್ಲಿ ನಡೀತಾ ಇದೆ. ಈ ಪ್ರಪಂಚವನ್ನು ಗುಣಪಡಿಸಬೇಕಂದ್ರೆ ರಿವರ್ಸ್ನಲ್ಲಿ ನಡೀತಾ ಇರುವಂತ ಈ ಪ್ರಪಂಚವನ್ನು ಮತ್ತೆ ಉಲ್ಟಾ ಮಾಡಿದ್ರೆ ಏನಾಗ್ತದ, ನೆಟ್ಟಗಾಗ್ತದ. ಆದ ಕಾರಣ ಕ್ರೈಸ್ತರಿಗೆ ಆದಿನ ಕಾಲದಲ್ಲಿ ಈ ಪ್ರಪಂಚವು ಇಟ್ಟಿರುವ ಹೆಸರು ಏನಂದ್ರೆ ಇವರು ಕ್ರೈಸ್ತರು. ಇವ್ರು ಯಾರು, ಕ್ರಿಸ್ತರು. ಇವರು ಈ ಪ್ರಪಂಚವನ್ನು ತಲೆ ಕೆಳಗೆ ಮಾಡುವರು. ಏನಪ್ಪ ಇವರಲ್ಲಿ ಇರುವಂತ ಒಂದು ಪ್ರತ್ಯೇಕತೆ ಏನಂದ್ರೆ ಇವರು ನಮ್ಮಂಥವ್ರು ಅಲ್ಲ. ಇವ್ರು ಯಾರಂತಲ್ರಿ, ನಮ್ಮ ಹಾಗೆ ಸುಳ್ಳು ಮಾತಾಡೋರು ಅಲ್ಲ, ನಮ್ಮ ಹಾಗೆ ಕನ್ನಾಕೋರರು ಅಲ್ಲ, ನಮ್ಮ ಹಾಗೆ ಜಗಳ ಮಾಡೋರು ಅಲ್ಲ, ನಮ್ಮ ಹಾಗೆ ಬೈಯೋರಲ್ಲ. ಇವರ ಪರಿವರ್ತನೆ, ಇವರ ಪ್ರವರ್ತನೆ ಒಂದು ಪ್ರತ್ಯೇಕವಾಗಿರ್ತದ. ಇವರಲ್ಲಿ ಏನೇನು ಇರ್ತದಂತ ದುಡ್ಡು ಅಂದ್ರೆ ಹಣ ಅಸಲು ಇರೋದಿಲ್ಲ. ಅವರಲ್ಲಿ ಏನೇ ಇರೋದಿಲ್ಲ, ದುಡ್ಡನ್ನು ಲೆಕ್ಕಕ್ಕೆ ತರುವುದಿಲ್ಲ ಅವರು. ಆದರೆ ಇವರಲ್ಲಿ ಯಾರಿದ್ದಾರೆ ಅಂದ್ರೆ ಕ್ರಿಸ್ತನಿದ್ದಾನೆ. ಇವರಲ್ಲಿ ಯಾರಿದ್ದಾರೆ ಅಂದ್ರೆ ಕ್ರಿಸ್ತನಿದ್ದಾನೆ. ಇಲ್ಲಿ ಪೇತ್ರ ಯೋಹಾನ ಒಳಗೆ ಕ್ರಿಸ್ತನಿದ್ದಾನೆ. ಮತ್ತೆ ಅಲ್ಲಿ ಕುಂತ್ಕೊಂಡಿರುವಂತ ಆ ಕುಂಟನ ಒಳಗೆ ಯಾರಿದ್ದಾರೆ ಅಂದ್ರೆ ಆತನ ಒಳಗೆ ಯಾರು ಇಲ್ಲ. ಆತನ ಒಳಗೆ ಯಾರಿಲ್ಲ, ಸೈತಾನ ಇತ್ತು. ಏನಾಯ್ತಂತ ಆತನ ಒಳಗೆ ಸೈತಾನ ಇತ್ತು. ಒಂದು ಕುಂಟನ ಯೋಚನೆ ಹೇಗಿರ್ತದಂಬುದು ನಾವು ಹೇಳ್ಬೋದು. ನಮಗನ್ಸ್ತಿತ್ತು, ನಾವೆಲ್ಲರೂ ಒಂದೇ ತಾಯಿ ಹೊಟ್ಟೆಯಿಂದ ಬಂದಿದ್ರು ಕೂಡ ನಾನಾ ವಿಧವಾದ ವ್ಯತ್ಯಾಸಗಳು ನಮ್ಮಲ್ಲಿ ಇರುವಾಗ ನನಗನ್ನಿಸ್ತು, ಅವರ ಹಾಗೆ ನಾನೇ ಹಾಕಿಲ್ಲ, ಅವರ ಹಾಗೆ ನಾನೇ ಆಗ ಬಲವಂತನಾಗಿ ನಾನಿಲ್ಲ. ಈ ಕುಂಟನು ಕೂಡ ಒಂದು ಸಮಸ್ಯೆ. ಅರೆ ಏನು, ಅವರಾಗೆ ನಾನು ಕೂಡ ಎರಡು ಕಾಲಿದ್ದರೆ ಚೆನ್ನಾಗಿದ್ದರೆ ನಾನು ಕೂಡ ಏನು ಮಾಡ್ತಿದ್ದೀನಿ, ದುಡಿತಿದ್ದೀನಲ್ಲ, ನಾನು ಬದುಕ್ತಿದ್ದೀನಲ್ಲ, ಒಂದು ಒಳ್ಳೆಯ ಲೈಫನ್ನು ನಾನು ನಡೆಸಿದ್ದೀನಲ್ಲ ಅಂತ ಅನ್ಕೋಬೋದು. ಇಂಥವ್ರು ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಕೂಡ ಒಬ್ಬ ಪುಟ್ಟ ಕುರುಡ ಇದ್ದಾನೆ. ಯಾರಿದ್ದಾರೆ ಅಂದ್ರೆ ಹುಟ್ಟಿನಿಂದಲೇ ಕುರುಡನೇ ಇದ್ದಾನೆ. ಅವನು ಕೂಡ ದಾರಿ ಮಗ್ಲಲ್ಲಿ ಕುಂತ್ಕೊಂಡು ಭಿಕ್ಷೆ ಬೇಡುತ್ತಿರುವಾಗ ಯೇಸು ಸ್ವಾಮಿ ಆ ದಾರಿಗೆ ನಡೆದುಕೊಂಡು ಹೋಗ್ತಿರುವಾಗ ಆತನ ಶಿಷ್ಯರು ನೋಡಿ ಆ ಯೇಸುವಿಗೆ ಕೇಳ್ತಿರ್ತಾರ, ಸ್ವಾಮಿ ಇವನು ಈತನು ಕುರುಡನಾಗಿ ಹುಟ್ಟಲಿಕ್ಕೆ ಯಾರು ಪಾಪ ಮಾಡಾರ? ಇವನು ಪಾಪ ಮಾಡನ? ಇವ್ರ ಅಪ್ಪ ಅಮ್ಮ ಪಾಪ ಮಾಡಾರ? ಯಾರು ಪಾಪ ಮಾಡ್ಯಾರ? ಹೌದು, ನಮ್ಮ ಜೀವನದಲ್ಲಿ ನಾವು ಕೂಡ ಅನ್ಕೊಂಡಿದ್ದೀವಿ. ನಾವು ಒಂದು ಸಂಕಷ್ಟದಲ್ಲಿ ಸಿಲುಕುವಾಗ, ಒಂದು ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಇರುವಾಗ ನಮ್ಗನ್ನಿಸ್ತದ, ನಾನು ಯಾವುದೋ ಒಂದು ಕಾಲದಲ್ಲಿ ಏನು ಮಾಡಿರ್ಬೋದು, ಯಾವುದೊಂದು ಜನ್ಮದಲ್ಲಿ ನಾನು ಪಾಪ ಮಾಡೀನೇನು ಅಂತ ಅನಿಸ್ಬೋದು.
ಆ ಪಾಪವು ನಮ್ಮನ್ನು ಕಾಡಿಸ್ತಾ ಇರ್ತದ. ನಿನ್ನ ನಸೀಬ್ ಚೆನ್ನಾಗಿಲ್ಲ, ನಿನ್ನ ಹಣೆಬಾರ್ ಚೆನ್ನಾಗಿಲ್ಲ, ದೇವರು ನಿನ್ನ ಚೆನ್ನಾಗಿ ಸೃಷ್ಟಿ ಮಾಡಿಲ್ಲ, ನಿನ್ನ ಗತಿ ಇಷ್ಟೇ ಅಂತೇಳಿ ಸೈತಾನ ನಮ್ಮನ್ನೇನು ಮಾಡ್ತದೆ, ಇನ್ನು ಮುಂದೆ ಹೋಗುವಂತೆ ಮಾಡುವ ಕಾಲದಲ್ಲಿ ನಾವಿದ್ದೀವಿ. ಆದರೆ ಪ್ರತಿ ಮನುಷ್ಯನಿಗೆ ಬದಲಾವಣೆ ಆಗಲಿಕ್ಕೆ ಒಂದಾನೊಂದು ಸಮಯ ಬಂದೇ ಬರ್ತದ, ಒಂದಾನೊಂದು ಕಾಲ ಬಂದೇ ಬರ್ತದ. ಈ ಅಪೊಸ್ತಲ ಕಾರ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಇರುವಂಥ ಆ ಶೃಂಗಾರವು ಎಂಬ ದೇವಾಲಯ ದ್ವಾರದಲ್ಲಿ ಕುಂತ್ಕೊಂಡಿರುವಂಥ ಕುಂಟನಿಗೆ ಕೂಡ ಒಂದು ಒಳ್ಳೆಯ ಕಾಲ ಬಂದಿರಬಹುದು ಅಂತ ಅನ್ಬೋದು. ಕುಂಟನು ಭಿಕ್ಷೆ ಸಲುವಾಗಿ ನೋಡ್ತಿದ್ದಾನೆ ಪಾದ್ರಿಗಳ ಹತ್ರ. ಆ ಭಕ್ತರಂತಾರೆ, ನಮ್ಮಲ್ಲಿ ಏನೂ ಇಲ್ಲಪ್ಪ, ನಮ್ಮಲ್ಲಿ ಬೆಳ್ಳಿಲ್ಲ, ಬಂಗಾರ ಇಲ್ಲ, ನಮ್ಮಲ್ಲಿ ಒಂದು ಐತು ಬೇಕಾ, ಏನಪ್ಪ ಅದು ಅಂದರೆ ಅವ್ರು ಹೇಳಾರ, ಯೇಸು ಇದ್ದಾನಪ್ಪ, ನಮ್ಮಲ್ಲಿ ಯಾರಿದ್ದಾರ, ಯೇಸು ಸ್ವಾಮಿ ಇದ್ದಾನ, ಬೇಕಂದ್ರೆ ಆತ ನಿನಗೆ ಕೊಡ್ತೀವಿ. ಯೇಸುವನ್ನು ಯಾರು ಕೊಡ್ತೀವಿ, ನಿಮಗೆ ಕೊಡ್ತೀವಿ. ಯೇಸುವನ್ನು ತಗೊಂಡು ನಾನೇನು ಮಾಡಲಿ, ನೀನು ತಗೊಂಡಿದ್ರೆ, ಯೇಸುವನ್ನು ಸ್ವೀಕಾರ ಮಾಡಿದ್ರೆ ಆತ ಏನು ಮಾಡ್ತಾನೋ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ನಾವು ಕೂಡ ಅನೇಕ ಪರ್ಯಾಯದಲ್ಲಿ ನಮಗೆ ದುಡ್ಡು ಬೇಕ್ರಿ, ನಮಗೆ ರೋಗ ವಾಸಿ ಆಗ್ಬೇಕ್ರಿ, ನಮಗೆ ಇನ್ನೊಂದೇನೋ ಆಗ್ಬೇಕ್ರಿ, ನಾನು ಬರೀ ಈ ಸಿಲುಬೆ ಮೇಲೆ ತೂಗಾಡ್ತಿರುವಂಥ ಯೇಸುವನ್ನು ತಗೊಂಡು ನಾವೇನು ಮಾಡ್ಕೊಳ್ರಿ ಅಂತ ನಾವು ಹೇಳ್ತೀವಿ. ಹೌದಲ್ವಾ? ಒಬ್ಬ ಭಿಕ್ಷೆಗಾರನಿದ್ದಾನಂತೆ. ಆ ದಿನಾಲೂ ಆ ಟ್ರಾಫಿಕ್ನಲ್ಲಿ ಆ ಭಿಕ್ಷೆಗಾರನು ದಿನ ಏನು ಮಾಡ್ತಿದ್ದಾನಂದ್ರೆ, ಭಿಕ್ಷಾಟನ ಮಾಡ್ತಿರುವಾಗ ಒಂದು ಶ್ರೀಮಂತನು ಆತನನ್ನು ನೋಡಿ, ಆ ಇಬ್ಬರು ಭಿಕ್ಷೆಗಾರರು ಇದ್ದಾರೆ, ಆ ಇಬ್ಬರು ಭಿಕ್ಷೆಗಾರರನ್ನು ನೋಡಿ, ಆ ಸದ್ಯಕ್ಕೆ ಆ ಓಣೆಯಲ್ಲಿರುವಂಥ ಒಂದು ಭಿಕ್ಷೆಗಾರರನ್ನು ನೋಡಿ, ಇವನ್ ಜೀವನವನ್ನು ನಾನು ಬದಲಾವಣೆ ಮಾಡಬೇಕು, ಇವನ್ ಜೀವನ ಏನು ಮಾಡಬೇಕು, ನಾನು ಬದಲಾವಣೆ ಮಾಡಬೇಕು ಅಂತೇಳಿ ಆ ಭಿಕ್ಷೆಗಾರನ ಕರೆದು ಏನು ಮಾಡಿದ್ದಾನಂದ್ರೆ ಒಂದು ಚೆಕ್ ಬರೆದು ಕೊಟ್ಟಿದ್ದಾನಂತ. ಏನು ಬರೆದು ಕೊಟ್ಟಿದ್ದಾರೆ ಶ್ರೀಮಂತನು? ಒಂದು ಚೆಕ್. ತಗೊಂಡೋಗಪ್ಪ, ಈ ಚೀಟಿ ತಗೊಂಡೋದ್ರೆ ಏನು ಬರ್ತಾವ ಚೆಕ್ನಲ್ಲಿ? ಏನಿರ್ತವ ಚೆಕ್ನಲ್ಲಿ? ಏನಿರ್ತದೆ ಅಮ್ಮ? ದುಡ್ಡು ಇರ್ತದ. ಆ ದುಡ್ಡು ಬ್ಯಾಂಕಿಗೂ ಡ್ರಾ ಮಾಡ್ಕೊಂಡು ನೀನು ಭಿಕ್ಷಾಟನ ಮಾಡೋದು ಬೇಡ. ನಿನ್ನ ಜೀವನವನ್ನು ಏನು ಮಾಡು, ಬದಲಾಯಿಸ್ಕ, ಒಳ್ಳೆ ಜೀವನ ಜೀವಿಸು ಅಂತೇಳಿ ಇವನಿಗೊಂದು ಕವರ್ ಕೊಟ್ಬಿಟ್ಟನ. ಈ ಭಿಕ್ಷೆಗಾರನ ಹೋಗ್ಬಿಟ್ಟನ. ಇನ್ನೊಂದು ಬೀದಿಯಲ್ಲಿ ಇದ್ದಾನೆ. ಇದೇ ಭಿಕ್ಷೆಗಾರನ ದೋಸ್ತರು ಇರ್ತಾರಲ್ಲ, ಈ ಬೀದವನ ಆ ಬೀದಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಆ ಬೀದವನ ಈ ಕಡೆಗೆ ಬರ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಕೂಡ ಇದೇ ಶ್ರೀಮಂತನ ಏನು ಮಾಡಿದ್ದಾನೆ ಅಂದರೆ ಇನ್ನೊಂದು ಚೆಕ್ ಕೊಟ್ಟಿದ್ದಾನೆ. ಅವನು ಕೂಡ ತಗೊಂಡೋಗಿ ಇಬ್ಬರಲ್ಲಿ ಒಬ್ಬನ ಏನು ಮಾಡಿದ್ದಾನೆ ಅಂದರೆ, ಈ ಚೀಟಿ ನಾನೇನು ಮಾಡ್ಕೊಳ್ಳಿ, ಈ ಚೀಟಿ ಏನು ಮಾಡ್ಕೊಳ್ಳಿ ಅಂತೇಳಿ ಎಲ್ಲೋ ಇರ್ತಾನೆ, ಒಂದು ಕಡೆ ಇರ್ತಾನೆ. ದಿವಸಗಳು ಕಳೀತಾ ಇರುವಾಗ ಒಂದೊಂದು ದಿವಸ ಈ ಭಿಕ್ಷೆಗಾರನ ದೋಸ್ತ ಇದ್ದಾನಲ್ಲ, ಅವನು ಕೂಡ ಭಿಕ್ಷೆಗಾರನೇ, ಅರ್ಧಾತದ ಅನ್ಕಂತ ನಾನು ಹೇಳೋದು. ಅವನೊಂದೊಂದು ದಿವಸ ಬೊಲೋರೋ ಕಾರ್ನಲ್ಲಿ ಬಂದ್ಬಿಟ್ಟನಂತ. ಹೆಂಗೆ ಬಂದ್ಬಿಟ್ಟಂದ್ರೆ, ಬೊಲೋರೋ ಕಾರ್ನಲ್ಲಿ ಬರ್ತಿರುವಾಗ ಈ ಇನ್ನೊಬ್ಬ ದೋಸ್ತನ ಇದೆಲ್ಲ ಭಿಕ್ಷೆಗಾರನು, ಅವನು ಭಿಕ್ಷೆ ಬೇಡ್ತಿರುವಾಗ ಅವನು ಕೆಳಗಿಳುವಾಗ ಗೊತ್ತಾಯ್ತು, ಇವನು ಯಾರು, ಇವನು ಕೂಡ ಭಿಕ್ಷೆಗಾರನೇ, ನನ್ನ ಹಾಗೆ ಭಿಕ್ಷೆಗಾರನೇ. ಆದ್ರೆ ಇವಾಗ ಈತನ ಎಲ್ಲಿ ಬಂದಿದ್ದಾನ? ಕಾರ್ನಲ್ಲಿ ಬಂದಾನ. ಹೋಗಿ ಅಪ್ಪಿಕೊಂಡು, ಏನ್ಲೇ ನಿನ್ನ ಜಾತಿಗೆ ಹಿಂಗೆ ಚೇಂಜ್ ಆಗ್ಬಿಡ್ತಲ್ಲ, ಏನ್ಲೇ ಅಂತ ಅಂದಿದ್ರೆ ಅವನು ಹೇಳೋಣಂತ, ನೋಡಪ್ಪ, ಒಬ್ಬ ಶ್ರೀಮಂತನ ಬಂದೇನು ಮಾಡೋಣ, ನನಗೊಂದು ಚೆಕ್ ಕೊಟ್ಟಾನ. ಆ ಚೆಕ್ ತಗೊಂಡೋಗಿ ಏನು ಮಾಡಿದ್, ನಾನು ಬ್ಯಾಂಕ್ನಾಗ ಕೊಟ್ಟೇನಿ, ಬ್ಯಾಂಕ್ನವ್ರು ದುಡ್ಡು ಕೊಟ್ರು, ಆ ದುಡ್ಡು ತಗೊಂಡು ನಾನು ಒಂದು ವ್ಯಾಪಾರ ಮಾಡ್ತಿದ್ದೀನಿ, ಇವಾಗ ಭಿಕ್ಷೆ ಮಾಡೋದು ಬೇಕಾಗಿಲ್ಲ ನನಗೆ ಅಂತ. ಅವಾಗ ನೆನಪಾಯ್ತಂತ ಇವನಿಗೆ. ಏನು ನೆನಪಾಯ್ತು? ನನಗೆ ಕೂಡ ಒಬ್ಬ ಶ್ರೀಮಂತನ ಏನು ಮಾಡೋಣ, ಚೆಕ್ ಬರೆದು ಕೊಡ್ತಾನೆ. ಚೆಕ್ ಏನದು? ಅಯ್ಯೋ ನನಗೆ ಗೊತ್ತಿಲ್ಲ ಅಂತೇಳಿ ಮನೆಗೆ ಓಡೋಗಿ ಆತ ಹೇಳನ್ ದೋಸ್ತಲೇ, ಆ ತಗೊಂಡೋಗಿ ಎಲ್ಲಿ ಕೊಡಿ, ಇವಾಗ ಬ್ಯಾಂಕ್ನ ಕೊಡಿ, ದುಡ್ಡು ಬರ್ತದೆ, ದುಡ್ಡು ಬಂದ್ಮೇಲೆ ಅದರಿಂದ ನಿನ್ನ ಜೀವನ ಚೇಂಜ್ ಆಗ್ತದೆ, ಬದಲಾವಣೆ ಆಗ್ತದೆ ಅಂತೇಳಿ ಅನ್ನುವಾಗ ಅಯ್ಯೋ ನಾನು ಎಂಥ ಕೆಲಸ ಮಾಡ್ಬಿಟ್ಟಿನಿ, ಎಷ್ಟು ಅವಿವೇಕದಲ್ಲಿದ್ದೀನಿ ಅಂತೇಳಿ ಓಡೋಗಿದ್ದಾನೆ ಅಂತ. ಮನೆಗೆ ಚೂರಾಗಿ ಇರ್ತಾರಲ್ಲ, ಇಟ್ಟಿದ್ದಂಥ ಚೆಕ್ ತಗೊಂಡು ಆ ಬ್ಯಾಂಕ್ನ ಕೇಳೋಣ, ಹಣ ಈ ಬ್ಯಾಂಕ್ ಎಲ್ಲೈತಿ, ಇದೆಲ್ಲೈತಿ, ಇಲ್ಲೈತಂದ್ರೆ ಅವ್ರು ಹೇಳಾರಂತ, ಲೆಫ್ಟ್ ಹೋಗಿ, ರೈಟ್ ಹೋಗಿ, ಸ್ಟ್ರೈಟ್ ಹೋಗು, ಆ ತಣ್ಣೆ ಕೊಡೋನಾಗೈತಂತೇಳಿ ತೀರಾ ಅಲ್ಲಿಗೆ ಹೋದ ಮೇಲೆ ಈ ಚೆಕ್ ಕೊಟ್ಟ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಅಂತಾನಂತ, ಅಯ್ಯ ಈ ಚೆಕ್ ಏನಾಯ್ತು, ಡೇಟ್ ಆಗ್ಬಿಡ್ತು, ನಿನಗೆ ಕೊಟ್ಟಿವು ಆಗಲ್ಲ, 6 ತಿಂಗಳ ಮೇಲಾಗ್ಬಿಡ್ತು. ಎಷ್ಟು ದಿವಸ ಐತ್ರಿ? 6 ತಿಂಗಳಿಗೆ ಏನಾಗ್ತದೆ, ಚೆಕ್ ಡೆಡ್ ಆಗ್ಬಿಡ್ತದೆ. 6 ತಿಂಗಳ ಮೇಗಾಯ್ತು.
ಇವಾಗ ಕಾಲು ಹಿಡ್ಕೊಂಡು ಹೇಳ್ತಾನೆ ಮ್ಯಾನೇಜರ್ನು, ಅಯ್ಯ ನಿನಗೆ ನಮಸ್ಕಾರ ಮಾಡ್ತಾನೆ, ದಯವಿಟ್ಟು ಹೆಂಗಾದ್ರೂ ಆ ದುಡ್ಡು ನನಗೆ ಕೊಡ್ರಿ. ಮ್ಯಾನೇಜರ್ ಹೇಳಂತ ಆಗೋದಿಲ್ಲಪ್ಪ. ಸರಿ, ಆ ಚೆಕ್ ಕೊಟ್ಟಿದ್ದವನ ಇದನ್ನ ಇಲ್ಲ, ಅವನು ಕೂಡ ಸೇರ್ಕೊಂಡ್ಬಿಟ್ಟಾನ. ನೋಡ್ರಿ, ಕೈ ಬಿಟ್ಟು ಹೋಗಿರುವಂಥ ಅವಕಾಶ, ಕೈ ಜಾರಿದ ಅವಕಾಶ. ನಾವು ಅನ್ಕೊಂತೀವಿ, ನಾವೊಂದು ಇದೇನಕ್ಕಾಗದ, ಇದೇನಂತದ್ದು ಏನಕ್ಕಾಗಲ್ಲ, ಇದೇನು ಯೇಸು ಸ್ವಾಮಿ, ಅದನ್ನು ನಾನೇನು ಮಾಡ್ಕೊಳ್ಳಿ. ನಮಗೆ ಎಷ್ಟೋ ಮಂದಿ ಸ್ವಾಮೀಜಿಗಳಿದ್ದಾರ, ಎಷ್ಟೋ ಮಂದಿ ಶರಣರುಗಳಿದ್ದಾರ, ಎಷ್ಟೋ ನಮಗೆ ದೇವರುಗಳಿದ್ದಾರ. ಇಷ್ಟು ದೇವರುಗಳನ್ನು, ಇಷ್ಟು ಸ್ವಾಮಿಗಳನ್ನು, ಇಷ್ಟು ಶರಣಗಳನ್ನು ಬಿಟ್ಟು ಬೇರೆ ದೇಶದಿಂದ ಎಗಿರಿ ಬಂದಿರುವಂಥ, ಎಲ್ಲೋ ಇದ್ದಂಥ ಆತನ ನಮಗೆ ಯಾಕಂತ ನಾವು ಅನ್ಕೊಂತಿದ್ದೀವಿ ಅಲ್ವಾ. ಇಲ್ಲಿ ನೋಡುವಾಗ ಈ ಕುಂಟನ ಹಂಗೆ ಅಂದಿಲ್ಲ, ಅಯ್ಯ ನೀವೇನು ಕೊಡ್ತೀರೋ ಕೊಡ್ರಿ ಅಂತ ನೋಡ. ಇವರ ಕುಂಟನ ಕೈ ಹಿಡ್ಕೊಂಡು ನಜರೇತಿನ ಯೇಸುವಿನ ನಾಮದಲ್ಲಿ ನೀನು ಎದ್ದೇಳು ಅಂತ ಹೇಳಿದ ತಕ್ಷಣವೇ ಏನಾಯ್ತಂತ್ರಿ, ಆತನ ಪಾದಗಳು, ಆತನ ಕಾಲುಗಳು, ಆತನ ಚೀಲಮಂಡಗಳು ಬಲ ಹೊಂದಿದ್ದವಂತ್ರಿ. ಅವನ ಜೀವನಕ್ಕೆ ಏನು ಬಂತು? ಬಲ ಬಂತು. ಇವರಲ್ಲಿರುವಂಥ ಯೇಸು ಸ್ವಾಮಿಯ ಶಕ್ತಿ ಆತನ ಒಳಗೆ ಹೋಗಿದ ತಕ್ಷಣವೇ ಆತನ ಜೀವನದಲ್ಲಿ ಏನಾಯಿತು? ಬದಲಾವಣೆ ಆಯಿತು. ನಾವೇನೋ ಮಾಡಿದರೆ, ಏನೋ ಮಂತ್ರ ಮಾಡಿದರೆ ಆಗೋದು ಅಲ್ಲ. ನಮ್ಮ ಜೀವನದ ಒಳಗೆ ಯಾರು ಬರಬೇಕ್ರಿ? ಯೇಸು ಸ್ವಾಮಿ ಬರಬೇಕು. ಯೇಸುವಿನ ಪ್ರಭಾವ ಬರಬೇಕು. ಯೇಸುವನ್ನು ನಾವು ಸ್ವೀಕಾರ ಮಾಡಬೇಕು. ಯೇಸುವಿನ ಪ್ರಭಾವವು ನಮ್ಮ ಒಳಗೆ ಬಂದರೆ ನಮ್ಮನ್ನು ನಿಂದಿಸದವರು ಯಾರು ಕೂಡ ಇರೋದಿಲ್ಲ, ನಮಗೆ ಅಡ್ಡಿ ಯಾರು ಕೂಡ ಇರುವುದಿಲ್ಲ. ಈಗಿನ ಕಾಲದಲ್ಲಿ ಕೂಡ ದೇವರ ಮಕ್ಕಳಾಗಿ ನಾವು ಅನ್ಸ್ಕೊಳ್ತಿರುವಂಥ ನಮಗೆ ದೇವರ ಮಕ್ಕಳು ಎಂದು ಕರೆಯಲ್ಪಡ್ತಿದ್ದೀವಿ ಹೊರತು ದೇವರ ಪ್ರಭಾವವು ನಮ್ಮ ಒಳಗೆ ಬಂದಿದ್ರೆ ನಾವು ಭಿಕ್ಷೆ ಬೇಡೋದಿಲ್ಲ. ಭಿಕ್ಷೆ ಬೇಡ್ತೀವ್ರಿ? ಬೇಡದ ಅವಶ್ಯಕತೆ ಇಲ್ಲ. ಇವ್ ನೋಡ್ರಿ, ಇವನು ಒಳಗಡೆಗೆ ಏನಾಯ್ತು? ಯೇಸುವಿನ ಶಕ್ತಿ ಹೋಯ್ತು. ಎಲ್ಲೆಲ್ಲಿ ಸತ್ತು ಹೋಗಿದ್ದೋ, ಜೀವ ಇಲ್ಲದಂತೆ ಎಲ್ಲೈತೋ, ಕಾಲುಗಳಿಗೆ ಎಲ್ಲಿ ಶಕ್ತಿ ಇಲ್ಲೋ ಅದೆಲ್ಲ ಶಕ್ತಿ ಬಂತು. ಇವಾಗ ಏನು ಮಾಡ್ತಿದ್ದಾನಂತ, ಅವನು ತಟ್ಟನೆ ಎದ್ದಿದ್ದಾನೆ. ಏನು ಮಾಡಿದ್ದಾನಂತ್ರಿ? ತಟ್ಟನೆ ಎದ್ದಿದ್ದಾನೆ. ಎದ್ದುದು ಮಾತ್ರವಲ್ಲ, ನಡೀತಾ ಇದ್ದಾನೆ. ನಡೆಯುವುದು ಮಾತ್ರವಲ್ಲ, ಕುಣಿದಾಡುತ್ತಾ ಇದ್ದಾನೆ. ಕುಣಿದಾಡುವುದು ಮಾತ್ರವಲ್ಲ, ದೇವರನ್ನು ಸ್ತುತಿಸುತ್ತಾ ಅವರ ಸಂಗಡ ಎಲ್ಲಿಗೆ ಹೋಗನಂತ್ರಿ? ದೇವಾಲಯಕ್ಕೆ ಹೋಗಿದ್ದಾನೆ. ಇನ್ನು ಆತನ ಸಹೋದರರು, ಆತನ ಸಂಬಂಧಪಟ್ಟವರು ಇನ್ನು ಅಲ್ಲೇ ಇದ್ದಾರೆ. ಎಲ್ಲಿದ್ದಾರಂದ್ರಿ? ಅದೇ ದೇವಾಲಯದಲ್ಲ ಮೆಟ್ಟಲ ಮೇಲೆ ಹಂಗೆ ಕುಂತ್ಕೊಂಡಿದ್ದಾರೆ. ಅದು ಬಹಳ ದೌರ್ಭಾಗ್ಯವಾದಂಥ ಜೀವನ ರೀ. ನಾವು ಊಹಿಸಿಕೊಂಡಿದ್ರೆ ಕೂಡ ಬಹಳ ಬಾಧ ಆಗ್ತದ. ಬಿಸಿಲಿನಲ್ಲಿ ಹಂಗೆ ಕುಂತ್ಕೋಬೇಕು. ಅಯ್ಯ ಭಿಕ್ಷೆ 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 ಅಂತ ಅನ್ಬೇಕು. ಮಳೆಗಾಲ ಬಂದ್ರೆ ಅಯ್ಯ ಭಿಕ್ಷೆ 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 ಅನ್ಬೇಕು. ಒಂದು ಧೂಳಿ ಬಂದ್ರೆ ಹಂಗೆ ಕುಂತ್ಕೋಬೇಕು. ಎಂಥ ಭಯಾನಕವಾದಂಥ ಪರಿಸ್ಥಿತಿ. ಪಾಪವು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿದಾಗ, ಅಂಥ ದೌರ್ಭಾಗ್ಯದಂಥ ಸ್ಥಿತಿಯಲ್ಲಿ ನಾವಿರುವಾಗ ಕರ್ತನಾಗಿರುವಂಥ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದರಿಂದ, ಆತನನ್ನು ನಾವು ನೋಡುವುದರಿಂದ ನಮ್ಮ ಜೀವನಕ್ಕೆ ಒಂದು ಬೆಳಕಾಯಿತು. ದೇವರ ವಾಕ್ಯ ಹೇಳ್ತದ, ಆತನನ್ನು ನೋಡುವವರು ಎಂದಿಗೂ ನಾಚಿಕೆ ಪಡುವುದಿಲ್ಲ. ಯಾರು ಆತನನ್ನು ನೋಡ್ತಾರೋ ಅವ್ರ ಜೀವನದಲ್ಲಿ ದೊಡ್ಡ ಬೆಳಕಾಗ್ತದಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಕುಂಟನ ಜೀವನವು ಬದಲಾವಣೆ ಇತ್ತು. ಇದು ಒಂದು ವಿಷಯವನ್ನು ನಾವು ಹೇಳಿ ನಾನು ಮುಗಿಸ್ತೀನಿ. వాడు నడుచుచు దేవుని స్తుతించుట ప్రజలందరూ చూచి ಅವನು ನಡೆದಾಡುತ್ತಾ ದೇವರನ್ನು ಏನು ಮಾಡ್ತಿದ್ದಾನಂದ್ರೆ ಸ್ತುತಿಸುವುದನ್ನು ಜನರೆಲ್ಲ ನೋಡಿ ಏನಂತಿದ್ದಾರಂತ, ಶೃಂಗಾರವೆಂಬ ದೇವಾಲಯದ ಬಾಗಿಲಲ್ಲಿ ಭಿಕ್ಷಾ ಬೇಡುತ್ತಾ ಕುಂತ್ಕೊಂಡಿದ್ದವನು ಇವನೇ. ಯಾವನಂತೇವನು? ಭಿಕ್ಷಾ ಬೇಡುತ್ತಾ ಕುಂತ್ಕೊಂಡಿದ್ದವನು ಇವನೇ ಅಂತ ಗುರ್ತಿರಿಗೆ ಅಂದರೆ ಗುರ್ತಿಸಿ ಅವ್ರೇನು ಮಾಡಿ, ಏನಪ್ಪ ಆಶ್ಚರ್ಯ, ಏನೈತೆ ಅವನಲ್ಲಿ? ಮತಾಂತರ ಆಯ್ತಾ? ಈಗಿನ ಕಾಲದಲ್ಲಿ ಬಂದಿದ್ದ ಆ ದೊಡ್ಡ ಕಪ್ಪು ಚುಕ್ಕಿ ಏನಂದ್ರೆ ಅದೇ ಮತಾಂತರ ಆಯ್ತಾ? ಇವನು ಮತಾಂತರ ಆದನ? ಏನು ಚೇಂಜ್ ಆಯ್ತು ಇವನಲ್ಲಿ? ಇವನ ಜೀವನ ಬದಲಾವಣೆ ಆಯಿತು. ಇವನ ಸ್ಥಿತಿಗತಿ ಚೇಂಜ್ ಆಯಿತು.
ಭಿಕ್ಷೆ ಬೇಡುವನ ಜೀವನ ಬದಲಾವಣೆ ಆಯಿತು. ಯೇಸು ನಮ್ಮ ಜೀವನಗಳನ್ನು ಬದಲಾಯಿಸಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ. 33 ವರ್ಷ ಜೀವಿಸಿದ್ದಾನೆ. ನಮ್ಮೆಲ್ಲರಿಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ರಕ್ತ ತರ್ಪಣ ಮಾಡಿದ್ದಾನೆ. ಯಾಕೆಂದರೆ ಬೈಬಲ್ ಗ್ರಂಥ ಮಾತ್ರವಲ್ಲ, ವೇದಗಳೆಲ್ಲ ಹೇಳ್ತಾವ, ಪಾಪ ಪರಿಹಾರ, ರಕ್ತ ತರ್ಪಣ ಇಲ್ಲದೆ ಪಾಪ ಪರಿಹಾರವು ಆಗುವುದಿಲ್ಲ ಎಂದು ನಮಗೆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ರೆ ಯಾವ ರಕ್ತವು ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ಪಶುಗಳ ರಕ್ತವ, ಮೃಗಗಳ ರಕ್ತವ, ಮನುಷ್ಯರ ರಕ್ತವ ಅಂದರೆ ಆ ರಕ್ತದಿಂದ, ಎತ್ತುಗಳ ರಕ್ತದಿಂದ, ಕುರಿಗಳ ರಕ್ತದಿಂದ ಪಾಪ ಪರಿಹಾರವು ಆಗುವುದಿಲ್ಲ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತು. ಆದ ಕಾರಣ ನಾವು ಬಲಿಗಳನ್ನು ಕೊಡ್ತಾ ಇದ್ರು ಕೂಡ ನಮ್ಮ ಪಾಪ ಪರಿಹಾರ ನಮಗೆ ಆಗುತ್ತೇ ಇಲ್ಲ. ಈ ವರ್ಷ ಬಲಿ ಕೊಡ್ತೀವಿ, ಮತ್ತೆ ವರ್ಷಕ್ಕೆ ನಮ್ಮ ಪಾಪಗಳೆಲ್ಲ ನಮಗೆ ನೆನಪು ಆಗ್ತಾವ. ಮತ್ತೆ ಇನ್ನೊಂದು ಸಲ ಬಲಿ ಕೊಟ್ಬಿಡೋಣ, ಪಾಪ ಸಮಾಧಾನ ಆಗ್ತದ. ಮತ್ತೆ ಇನ್ನೊಂದು ವರ್ಷ, ಈ ವರ್ಷಾಂತಗಟ್ಲೆ ನಾವು ಸಾವಿರಾರು ಬಲಿಯರ್ಪಣೆಗಳನ್ನ ಮಾಡುತ್ತಾನೆ ಇದ್ದೀವಿ. ಆದರೆ ಪಾಪದಿಂದ ನಮ್ಮ ಬಿಡುಗಡೆ ಆಗಿಲ್ಲ. ಆದರೆ ಯಾವ ರಕ್ತವು ಬೇಕು? ನಿರ್ದೋಷವಾದಂಥ ರಕ್ತವು, ನಿಷ್ಕಲ್ಮಶವಾದಂಥ ರಕ್ತವು, ಪವಿತ್ರವಾದಂಥ ರಕ್ತವು, ಪರಿಶುದ್ಧವಾದಂಥ ರಕ್ತವು. ಯಾರು ಈ ಪರಿಶುದ್ಧರು ಅಂದರೆ ದೇವರು ಮಾತ್ರವೇ. ಆ ದೇವರೇ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಶರೀರಧಾರಿಯಾಗಿ ಕನ್ನಿಕೆ ಗರ್ಭದಲ್ಲಿ ಹುಟ್ಟು ಯೇಸು ಸ್ವಾಮಿ ಹೆಸರನ್ನು ಹೊಂದಿಕೊಂಡು 33 ವರ್ಷ ಜೀವಿಸಿ ಈತನಲ್ಲಿ ಯಾವ ತಪ್ಪು ಇಲ್ಲ ಅಂತೇಳಿ ನ್ಯಾಯಾಧೀಶನು ಹೇಳಿದರೂ ಕೂಡ ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಸತ್ತೋಗಿದ್ದಾನೆ, ಉಣಲ್ಪಟ್ಟಿದ್ದಾನೆ, ತಿರುಗಿ 3ನೇ ದಿವಸ ಜೀವಂತವಾಗಿ ಎದ್ದಿದ್ದಾನೆ. ಈ ದಿವಸ ನಾನೊಂದು ಪಾಪದಿಂದ ತುಂಬಿರುವಂಥ ಕುಂಟನು, ಪಾಪದಿಂದ ತುಂಬಿರುವಂಥ ಕುರುಡನ್ನು ನಾನು ಇದು ನೀನು ಗ್ರಹಿಸಿದ್ರೆ, ನನ್ನ ಸರಿಯಾಗಿ ನಡೀಲಿಕ್ಕೆ ನನಗೆ ಆಗ್ತಿದ್ದಿಲ್ಲ, ನೆಟ್ಟಾಗಿ ಜೀವನಕ್ಕೆ ನನಗೆ ಆಗ್ತಿದ್ದಿಲ್ಲ ಅಂತ ನೀನು ಗ್ರಹಿಸಿದ್ರೆ, ನಿನಗೆ ಪರಿಷ್ಕಾರ ಒಂದೇ ಒಂದು, ಅದೇ ಕರ್ತನಾಗಿರುವಂಥ ಯೇಸು ಸ್ವಾಮಿ. ಆತ ನಿನ್ನ ಜೀವನವನ್ನು ಬದಲಾಯಿಸ್ತಾನೆ. ಇಲ್ಲಿ ನಿಂತಿರುವಂಥ ನಾವು, ಕೂತಿರುವಂಥ ನಾವು ಕೂಡ ಅನೇಕ ವರ್ಷಗಳ ಹಿಂದೆ ಈ ರೀತಿಯಲ್ಲಿ ನಾವು ಇರ್ತಿರುವಾಗ ಯೇಸು ಸ್ವಾಮಿ ತನ್ನ ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತಾಡಿದ್ದಾನೆ. ನನಗೆ ಬೇರೆ ಇದ್ದು ನೀನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಮಾತಿಗೆ ನಾವು ಕಿವಿಗೊಟ್ಟು ನಮ್ಮ ಅಪರಾಧಗಳನ್ನು, ಪಾಪಗಳನ್ನು ಒಪ್ಕೊಂಡು, ಹೌದು ಸ್ವಾಮಿ, ನಾನು ಇದುವರೆಗೆ ನಿನಗೆ ಬೇರೆ ಇದ್ದೀನಿ, ನಾನೇನು ಸಾಧನೆ ಮಾಡಿಲ್ಲ, ನನ್ನ ಜೀವನದಲ್ಲಿ ಎಲ್ಲ ಜೀವನದಲ್ಲಿ ನಾನು ಸೋಲನ್ನು ಮಾತ್ರ ನಾನು ಅನುಭವಿಸಿದ್ದೇನೆ. ಇಗೋ ಸ್ವಾಮಿ, ನಾನು ನಿನ್ನ ಹತ್ತಿರಕ್ಕೆ ನಾನು ಬರ್ತಿದ್ದೀನಿ, ನನ್ನ ಕರುಣೆ ಮಗನಾಗಿ ನನ್ನನ್ನು ಮಾಡಿಕೊಂಡಿದ್ದಾನೆ. ಸಹೋದರರೇ, ನಮ್ಮೆಲ್ಲರ ಜೀವನದಲ್ಲಿ ಕೂಡ ದೇವರೆಂಥ ಉನ್ನತವಾದಂಥ ಕಾರ್ಯವನ್ನು ಮಾಡಿದ್ದಾನೆ. ಎಲ್ಲೋ ನಾವು ಮೆಟ್ಲ ಹತ್ತಿರ ಕುತ್ಕೋಬೇಕು, ಎಲ್ಲೋ ನಾವು ಬಿಸಿಲಿನಲ್ಲಿ ಸಾಯಬೇಕು, ಒಂದು ಹೀನವಾದಂಥ ಜೀವನವನ್ನು ನಾವು ಜೀವಿಸಬೇಕು. ಆದರೆ ಇಂಥ ದರಿದ್ರತೆಯಿಂದ ದೇವರು ನಮ್ಮನ್ನು ಬಿಡಿಸಿ ಈ ದಿವಸ ತನ್ನ ಆಲಯಕ್ಕೆ, ತನ್ನ ಸಾನ್ನಿಧ್ಯಕ್ಕೆ ನಮ್ಮನ್ನು ಕರ್ಕೊಂಬಂದು ಕುಂದರ್ಸಿದ್ದನಲ್ಲ, ಇದಕ್ಕಿಂತ ಮೇಲಾಗಿನ ಏನು ಮಾಡುವುದಿದೆ? ನಾವು ಈ ಲೋಕವನ್ನು ಬಿಟ್ಟಿದ್ರೆ ನಮಗೋಸ್ಕರ ಪರಲೋಕವನ್ನು ಸಿದ್ಧತೆ ಮಾಡಿದ್ದಾನಲ್ವ. ಆತನಿಗೆ ಏನು ಕೊಟ್ಟು ನಮ್ಮ ಋಣವನ್ನು ನಾವು ತೀರಿಸ್ಬೋದು? ನಾವೇನು ಕೊಟ್ಟರೂ ಕೂಡ ನಮ್ಮ ಋಣವನ್ನು ತೀರಿಸ್ಲಿಕ್ಕಾಗೋದಿಲ್ಲ. ಆದರೆ ಈ ಸಮಯದಲ್ಲಿ ಆತನು ಮಾಡಿದ ಮಹೋಪಕಾರವನ್ನು ನಾವು ನೆನೆಸ್ಕೊಂಡು, ದೇವರೇ, ನಾವು ಪಾಪದ ಕುಂಟತನದಿಂದ ನಾನಿದ್ದೀನಪ್ಪ, ಪಾಪವೆಂಬ ಕುರುಡತನದಿಂದ ನಾನಿದ್ದೀನಪ್ಪ, ಪಾಪಕ್ಕೆ ನಾನು ಬಾನಿಸಾಗಿದ್ದೇನಪ್ಪ, ನನ್ನ ಕರುಣಿಸಿದ್ದೆ, ನನ್ನ ಪಾಪಗಳನ್ನು ತೊಳೆದಿದ್ಯಪ್ಪ, ನನ್ನನ್ನು ಒಂದು ಮನುಷ್ಯನಾಗಿ ನೀನು ಮಾಡಿದ್ಯಪ್ಪ, ನಿನ್ನ ಸಾನ್ನಿಧ್ಯದಲ್ಲಿ ನಾನು ಕುಂದಿರಲಿಕ್ಕೆ ನೀನು ಕೊಟ್ಟಿದ್ದೀಯಪ್ಪ ಅವಕಾಶ, ನಿನ್ನನ್ನು ಸ್ತುತಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀಯಪ್ಪ, ನಿನಗೆ ವಂದನೆಗಳು ಎಂದು ಹೇಳುತ್ತಾ ಕರ್ತನನ್ನು ಕೆಲವು ನಿಮಿಷ ಆರಾಧಿಸಿ